ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪೂರ್ವೋತ್ಥಾನಾಸನ ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ಅರ್ಧ ಪೂರ್ವೋತ್ಥಾನಾಸನವನ್ನ ಮಾಡಿ ನಮ್ಮ ದೇಹವನ್ನ ಇದಕ್ಕೆ ಸ್ವಲ್ಪ ತಯಾರು ಮಾಡಿಕೊಂಡು ಆಮೇಲೆ ಪೂರ್ಣ ಪೂರ್ವೋತ್ಥಾನಾಸನವನ್ನ ಮಾಡೋಣ. ಮೊದಲು ದಂಡಾಸನಕ್ಕೆ ಬನ್ನಿ. ಕಾಲುಗಳನ್ನ ಈ ರೀತಿ ಸಡಿಲಗೊಳಿಸಿ. ಈಗ ಎರಡು ಕಾಲುಗಳನ್ನ ಈ ರೀತಿ ಮಡಚಿ ಹೀಗೆ ಇಟ್ಕೊಳ್ಳಿ. ಇಷ್ಟು ಅಂತರವಿರ್ಲಿ. ಈಗ ಕೈಯನ್ನ ಹೀಗೆ ಇಟ್ಟು ಹಸ್ತವನ್ನ ಈ ರೀತಿ ಇಟ್ಕೊಳ್ಳಿ. ಬೆರಳುಗಳನ್ನ ಈ ರೀತಿ ಬಿಡಿಸಿ ಇಡಿ. ಹೀಗೆ ಚೆಸ್ಟ್ ಅನ್ನ ಓಪನ್ ಮಾಡಿ ಫಸ್ಟು, ಆಮೇಲೆ ನಿಧಾನಕ್ಕೆ ನಮ್ಮ ಬಾಡಿಯನ್ನ ಈ ರೀತಿ ಮೇಲೆತ್ಬೇಕು. ಇನ್ಹೇಲ್, ಎಕ್ಸೇಲ್. ಇದು ಅರ್ಧ ಪೂರ್ವೋತ್ಥಾನಾಸನದ ಮೂಮೆಂಟ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈ ರೀತಿ 10 ರಿಂದ 15 ಬಾರಿ ಮಾಡಬಹುದು. ಇದು ನಮ್ಮ ಓವರ್ ಆಲ್ ವೇಟ್ ಅನ್ನ ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಒಂದು ಸಲ ಬಾಲಾಸನವನ್ನ ಮಾಡಿ, ಕೌಂಟರ್ ಪೋಸ್ ಬಾಲಾಸನವನ್ನ ಮಾಡಿ ರೆಸ್ಟ್ ಮಾಡಿ. ಆಮೇಲೆ ಮತ್ತೆ ದಂಡಾಸನಕ್ಕೆ ಬನ್ನಿ. ಈಗ ಕಾಲುಗಳನ್ನ ಈ ರೀತಿ ನೇರವಾಗಿ ಇರಿಸಿ, ಕಾಲುಗಳು ಕೂಡಿರ್ಲಿ. ಆಮೇಲೆ ನಿಧಾನಕ್ಕೆ ಈ ರೀತಿ ನಿಮ್ಮ ಕೈಯನ್ನ ಹೀಗೆ ಮಾಡಿ, ಈ ನಿಮ್ಮ ಎಲ್ಬೋ ಎಲ್ಲಿಗೆ ಬರುತ್ತೋ ಅಲ್ಲಿ ನಿಮ್ಮ ಕೈಯನ್ನ ಇಟ್ಕೋಬಹುದು. ಹೀಗೆ ಹಸ್ತವನ್ನ ಇಟ್ಕೊಳ್ಳಿ. ಹಸ್ತವನ್ನ ಪ್ರೆಸ್ ಮಾಡಿ ಮ್ಯಾಟಿಗೆ. ಕಾಲುಗಳನ್ನ ಈ ರೀತಿ ಮಾಡಿ ನಿಧಾನಕ್ಕೆ ಇನ್ಹೇಲ್ ಮಾಡ್ತಾ ಮಾಡ್ತಾ ಮೇಲೆ ಬನ್ನಿ. ಎಕ್ಸೇಲ್. ಈಗ ಪೊಸಿಷನ್ ಅನ್ನ ಹೋಲ್ಡ್ ಮಾಡಿ. ಕತ್ತನ್ನ ಈ ರೀತಿ ಬೇಕಾದ್ರೂ ಮಾಡಬಹುದು ಅಥವಾ ಹೀಗೆ ಬೇಕಾದ್ರೂ ಇಟ್ಕೋಬಹುದು. ಎಷ್ಟು ಹೊತ್ತಾಗುತ್ತೋ ಅಷ್ಟು ಹೊತ್ತು ಇದರಲ್ಲಿ ಹೋಲ್ಡ್ ಮಾಡಿ. ಆಮೇಲೆ ನಿಧಾನಕ್ಕೆ ಕೆಳಗೆ ಬನ್ನಿ. ಈಗ ಸುಖಾಸನಕ್ಕೆ ಬಂದು ಕೌಂಟರ್ ಪೋಸ್, ಮುಂದೆ ಈ ರೀತಿ ಬಗ್ಗಿ. ರಿಲ್ಯಾಕ್ಸ್. ಈ ಆಸನವನ್ನ ಮೊದಲು 10 ಸೆಕೆಂಡ್, 20 ಸೆಕೆಂಡ್, ಆಮೇಲೆ ಈ ರೀತಿ ಮಾಡ್ತಾ ಮಾಡ್ತಾ 1 ನಿಮಿಷಗಳ ಕಾಲ ಕೂಡ ಹೋಲ್ಡ್ ಮಾಡಬಹುದು. ಇದು ನಮ್ಮ ರಿಸ್ಟ್ ಅನ್ನ ಬಲಪಡಿಸುತ್ತೆ, ಮತ್ತೆ ನಮ್ಮ ಕೈಗಳ ಸ್ನಾಯುಗಳನ್ನ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಆದ್ರೆ ರಿಸ್ಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದವರು ಅಥವಾ ಕೈಯಲ್ಲಿ ತುಂಬಾ ನೋವಿದ್ದವರು ಇದನ್ನ ಮಾಡದೇ ಇರುವುದು ಒಳ್ಳೆಯದು. ಇದು ಓವರ್ ಆಲ್ ಬಾಡಿಯ ವೇಟ್ ಅನ್ನ ಕೂಡ ಕಡಿಮೆ ಮಾಡುತ್ತೆ. ಇದೇ ರೀತಿಯ ಯೋಗಾಭ್ಯಾಸವನ್ನ ದಿನನಿತ್ಯವೂ ಮಾಡಿ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿ. ನಮಸ್ಕಾರ.